ತಿಂಗಳಿಗೆ 4-5 ಸಾವಿರ ರೂಪಾಯಿ 5-6 ಸಾವಿರ ರೂಪಾಯಿ ಬರೀ ಮೆಟ್ರೋ ಚಾರ್ಜ್ಗೆ ಕಟ್ಟಬೇಕಾಗ್ತದೆ. ಹೌದು. ಬಸ್ಸಲ್ಲಿ ಹೋಗೋದ್ರೆ ಟೈಮ್ ಇಲ್ಲ, ಮೆಟ್ರೋದಲ್ಲಿ ಹೋಗೋಣ ಅಂದರೆ ರೇಟ್ ಜಾಸ್ತಿ. 10,000 ತೊಗೊಂಡು ಏನು ಮಾಡೋಕ್ಕಾಯ್ತದೆ? ಬೆಂಗಳೂರು ಬಿಟ್ಟು ಊರುಗಳು ಹಳ್ಳಿಗಳ ಕಡೆ ಹೋಗ್ಬೇಕಾಯ್ತದೆ. ಹಳ್ಳಿ ಕಡೆ ಹೋದ್ರೂ ತಾನೇ ಏನು ಮಾಡೋಕ್ಕಾಗುತ್ತೆ? ಇವ್ರು ಫ್ರೀ ಅಕ್ಕಿ ಕೊಟ್ಬಿಟ್ಟವ್ರೆ ಅಂದ್ಬಿಟ್ಟು ಕೆಲವರು ಕೂಲಿಗೂ ಹೋಗಲ್ಲ. ಸರ್ಕಾರದವರು ಯೋಚನೆ ಮಾಡಿ ಇವೆಲ್ಲ ತೀರ್ಮಾನ ತಗೋಬೇಕು. ಇವ್ರು ತೀರ್ಮಾನ ತಗೊಳ್ಳೋದಿಲ್ವಲ್ಲ. ಕೃಷ್ಣ ಬೈರೇಗೌಡರು ಹೇಳ್ತಾರೆ, ನಾವು ಸರ್ಕಾರಕ್ಕೆ ಎಲ್ಲ ಮಾಡ್ಬಿಟ್ಟಿದ್ದೀವಿ, ಎಲ್ಲಾನು ರೆಡಿ ಮಾಡ್ಕೊಟ್ಬಿಡ್ತಾರೆ ರೈತರುಗಳಿಗೆ, ಅವ್ರಿಗೆ ಇವ್ರಿಗೆ ಅಂತಾರೆ. ಯಾರಿಗೇನೂ ಮಾಡ್ಕೊಟ್ಟಿಲ್ಲ ಇವರು. ದಿನ ಬಸ್ ಪ್ರೈಸ್ ಹೈಕ್ ಮಾಡಿದ್ರು, ಸೊ ಮೆಟ್ರೋ ಪ್ರೈಸ್ ಕೂಡ ಹೈಕ್ ಮಾಡಿದ್ರು 50%. ನಿಮ್ಗೂ ಗೊತ್ತಿರುತ್ತೆ. ಸೊ ಇವಾಗ ಆಟೋ ಚಾರ್ಜಸ್ ಬಂದು ಮಿನಿಮಮ್ ಚಾರ್ಜಸ್ 30 ರುಪೀಸ್, ಬಟ್ 40 ರುಪೀಸ್ ಮಾಡಬೇಕು ಅಂತ ಇವಾಗ ಆಟೋದವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಇವರು ಆಟೋದವ್ರು ಕೇಳ್ತಾ ಇರೋದು ತಪ್ಪೇನಿಲ್ಲ, ಅವರು ಜೀವನ ಮಾಡಬೇಕು, ಅವ್ರು ಕೇಳ್ತಾ ಇದ್ದಾರೆ. ಇವರು ಬೇರೆದು ಇವಾಗ ಬಸ್ ಚಾರ್ಜು ಮತ್ತು ಇದೆಲ್ಲ ಜಾಸ್ತಿ ಮಾಡಿದಾರಲ್ಲ, ಮೆಟ್ರೋ ಚಾರ್ಜ್ ಎಲ್ಲ, ಅದರಿಂದ ಅವರು ಕೇಳ್ತಾರೆ, ಅವರು ನಮಗೆ ಜೀವನ ನಡಿಬೇಕು ಅಂತ. ಇವರು ಎಲ್ಲ ಮಾಡಿದ್ದು ತಪ್ಪಲ್ವಾ? ಇವರು ಮೆಟ್ರೋ ಚಾರ್ಜ್ ನೋಡಿದ್ರು 120% ಮಾಡಿದ್ರು, ಬಸ್ ಚಾರ್ಜ್ ನೋಡಿದ್ರು ಇಷ್ಟೊಂದು ಜಾಸ್ತಿ ಮಾಡಿದ್ದಾರೆ. ಇನ್ನು ಬೇರೆ ಬೇರೆದೆಲ್ಲ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಸಂಸಾರ ಸಾಕ್ಬೇಕು ಅಂದರೆ ಅವ್ರು ಕೇಳ್ತಾರೆ, ಮಾಡೇ ಮಾಡ್ಬೇಕಾಯ್ತು. ಅವ್ರು 10 ರೂಪಾಯಿ ಕೇಳಿರ್ಬೋದು, ಸ್ವಲ್ಪ ಮಾಡಲೇಬೇಕಾಗುತ್ತೆ. ಅದಕ್ಕೆ ಅದನ್ನ ಅವ್ರದ್ದೇನು ಅದೇನು ದೊಡ್ಡ ವಿಷಯ ಏನಲ್ಲ. ಇವರು ಮಾಡೋದು ಇನ್ನೂ ಬೇರೆ ವ್ಯವಹಾರಗಳವಲ್ಲ, ಅವನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಇವು ಬಸ್ ಚಾರ್ಜ್ ಮಾಡಿದಾರಲ್ಲ, ಬಸ್ ಚಾರ್ಜ್ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಅದು. ಇವಾಗ ಸರ್ಕಾರದವರು ಲೇಡೀಸ್ಗೆ ಫ್ರೀ ಸೀಟ್ ಮಾಡಿದ್ರು, ಇವಾಗ ಜೆಂಟ್ಸ್ಗಳಿಗೆ ಏನು ಮಾಡಿಲ್ಲ. ಅವರೆಲ್ಲ ಓಡಾಡ್ತಾ ಇದ್ದಾರೆ ಕಾಸು ಕೊಟ್ಕೊಂಡು. ಅರ್ಥ ಮಾಡ್ಕೊಂಡಿಲ್ಲ ಅವರು. ಅವ್ರೇನೋ ನಾವು ಲೇಡೀಸ್ ಏನೋ ಮಾಡಿಬಿಟ್ರೆ ನಮ್ಗೇನೋ ಜಾಸ್ತಿ ಓಟ್ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಸರ್ಕಾರ ಮಡ್ಗವ್ರೆ. ಗಂಡಸ್ರು ಏನಾಗಬೇಕು? ಅದೆಲ್ಲ ಅವರು ಇದು ಮಾಡಬೇಕು. ಮೆಟ್ರೋ ಚಾರ್ಜ್ 120% ಮಾಡಿಕ್ಬಿಟ್ರು. ಮೆಟ್ರೋದಲ್ಲಿ 50% ಅಲ್ಲ ಮೇಡಮ್, ಇನ್ನೂ ಜಾಸ್ತಿ ಆಗಿದೆ. ಅದನ್ನು ಇವತ್ತು ಪ್ರತಿಯೊಬ್ಬರೂ ತಿಂಗಳಿಗೆ 4-5 ಸಾವಿರ ರೂಪಾಯಿ 5-6 ಸಾವಿರ ರೂಪಾಯಿ ಬರೀ ಮೆಟ್ರೋ ಚಾರ್ಜ್ಗೆ ಕಟ್ಟಬೇಕಾಗ್ತದೆ. ಬಸ್ಸಲ್ಲಿ ಹೋಗೋದ್ರೆ ಟೈಮ್ ಇಲ್ಲ, ಮೆಟ್ರೋದಲ್ಲಿ ಹೋಗೋಣ ಅಂದರೆ ರೇಟ್ ಜಾಸ್ತಿ. ಜೀವನ ಏನು ಮಾಡ್ತಾರೆ? ಸಂಬಳಗಳು ಜಾಸ್ತಿ ಕೊಡಲ್ಲ, ಪ್ರೈವೇಟಲ್ಲಿ ಸಂಬಳಗಳು ಜಾಸ್ತಿ ಕೊಡಲ್ಲ. ಇವರೇನೋ ಸಾಫ್ಟ್ವೇರ್ ಅವ್ರಿಗೆ 4 ಲಕ್ಷ 5 ಲಕ್ಷ 2 ಲಕ್ಷ 3 ಲಕ್ಷ ಸಂಬಳ ಬರುತ್ತೆ, ಕೊಟ್ಕೊಂಡು ಹೋಗ್ತಾರೆ. ಈ ಸಣ್ಣ ಪುಟ್ಟ ಉದ್ಯಮದವರು ಏನು ಮಾಡ್ತಾರೆ? ಅವರೆಲ್ಲ ಇದು ಲಾಸ್ ತಾನೆ. ಇವೆಲ್ಲ ಅವ್ರ ಹೌದು. ಆಟೋದವ್ರು ಕೇಳ್ತಾ ಇರೋದು ಕೂಡ ಒಂದ್ ಕಡೆ ರೈಟ್ ಇದೆ. ಅಂದ್ರೆ ಅವ್ರ ಜೀವನ ಸಾಗಿಸ್ಬೇಕು ಕೇಳ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಏನಾಗ್ತಿದೆ ಅಂದ್ರೆ ಈ ಕಡೆ ಬಸ್ ಪ್ರೈಸ್ ಹೈಕ್, ಮೆಟ್ರೋ ಕೂಡ ಹೈಕ್, ಆಟೋ ಕೂಡ ಹೈಕ್ ಆದ್ರೆ 10,000 15,000 ತಗೊಳ್ಳೋರು ಸಂಬಳನ ಯಾವ ತರ ಬೆಂಗಳೂರು ಒಳಗಡೆ ಜೀವನ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಹೇಳೋದಾದ್ರೆ? ಅವ್ರು ಜೀವನ ಮಾಡಕ್ ಆಗದೇ ಇಲ್ವಲ್ಲ. 10,000 15,000 ಸಂಬಳ ತಗೊಂಡು ಯಾವ ರೀತಿ ಜೀವನ ಮಾಡ್ತಾರೆ? ನೀರು ಪ್ರತಿಯೊಂದು ಟ್ಯಾಕ್ಸೇ. ಒಬ್ಬ ಮನ್ಸ ಅಂತ ಹುಟ್ಟದ ಮನ್ಸನ್ಗೆ ಪ್ರತಿಯೊಂದು ಟ್ಯಾಕ್ಸೇ ಬೀಳ್ತಾ ಇದೆ. ಇವತ್ತು ಎಲ್ಲಾನು ಹೊರಗಡೆ ಹೋಗಿ ರಿಸರ್ಚ್ ಮಾಡ್ಬೇಕು ಅಂದ್ರೆ 3 ರೂಪಾಯಿ ಚಾರ್ಜ್ ಕೊಡ್ಬೇಕು. ಟಾಯ್ಲೆಟ್ಗೆ ಹೋಗ್ಬೇಕು ಅಂದ್ರೆ 10 ರೂಪಾಯಿ ಕೊಡ್ಬೇಕು. ಆಮೇಲೆ ಎಲ್ಲಾನು ಹೋಗ್ಬೇಕಾದ್ರೆ ಅವ್ರ ಬಸ್ ಚಾರ್ಜ್ಗಳು ಜಾಸ್ತಿ. ಇವತ್ತು ಎಲ್ಲಾನು ಕೂತ್ಕೊಂಡು ಒಂದು ಕಾಫಿ ಕುಡ್ಬೇಕಾದ್ರೆ 15 ರೂಪಾಯಿ ಕಾಫಿ ಚಾರ್ಜ್ ಕೊಡಬೇಕು. 10,000 ತೊಗೊಂಡು ಏನು ಮಾಡೋಕ್ಕಾಯ್ತದೆ? ಬೆಂಗಳೂರು ಬಿಟ್ಟು ಊರುಗಳು ಹಳ್ಳಿಗಳ ಕಡೆ ಹೋಗ್ಬೇಕಾಯ್ತದೆ. ಹಳ್ಳಿ ಕಡೆ ಹೋದ್ರೂ ತಾನೇ ಏನು ಮಾಡೋಕ್ಕಾಗುತ್ತೆ? ಇವ್ರು ಫ್ರೀ ಅಕ್ಕಿ ಕೊಟ್ಬಿಟ್ಟವ್ರೆ ಅಂದ್ಬಿಟ್ಟು ಕೆಲವರು ಕೂಲಿಗೂ ಹೋಗಲ್ಲ. ಹಿಂಗೆ ಮಾಡ್ಕೊಂಡು ಜೀವನ ಮಾಡೋದು ಕಷ್ಟ ಇದೆ ಮೇಡಮ್. 15,000 ಬಾಡಿಗೆಗಳು ಕಟ್ಕೊಂಡು ಇವತ್ತು ಪ್ರತಿಯೊಂದು ಬಾಡಿಗೆ ಕಟ್ಟ ಓನರ್ಗಳು ಕೇಳ್ತಾರೆ. ಓನರ್ಗಳಿಗೆಲ್ಲ ಅವರು ಜಾಸ್ತಿ ಮಾಡಿದ್ದಾರೆ, ಟ್ಯಾಕ್ಸ್ಗಳು ಜಾಸ್ತಿ. ಮತ್ತು ಓನರ್ಗಳಿಗೆಲ್ಲ ಕಂದಾಯಗಳಲ್ಲಿ ಕಸ ಗುಡ್ಸೋರ್ಗಂತೆ ಅವ್ರಿಗಂತೆ ಇವ್ರಿಗಂತೆ ಇವತ್ತು ಪ್ರತಿಯೊಂದಕ್ಕೂ ಎಲ್ಲೇ ಹೋದ್ರೂ ಲಂಚ ಕೊಡ್ದೇ ಯಾವ ಕೆಲಸನೂ ಆಗಲ್ಲ. ಇವತ್ತು ಒಂದು BBMP ಆಫೀಸು ಖಾತೆ ಬಿಟ್ಟವ್ರೆ, ಅಲ್ಲಿಗೆ ಹೋದ್ರೂ ಇದು ಸರಿ ಇಲ್ಲ ಅದು ಸರಿ ಇಲ್ಲ. ಯಾರೇನೋ ಹೋದ್ರೆ ಇವತ್ತು ಬರ್ರಿ ನಾಳೆ ಬರ್ರಿ ನಾಡಿದ್ದು ಬರ್ರಿ ಅಂತ ಸುತ್ತಿಸ್ತಾ ಇರ್ತಾರೆ. ಅವಾಗ ಯಾರೋ ಒಬ್ಬ ಕೇಳ್ತಾನೆ, ನಂಗೆ ಇಷ್ಟು ಕೊಟ್ಬಿಡು ನಾನು ಮಾಡಿಸ್ಕೊಡ್ತೀನಿ. ಅವ್ರು ಸುತ್ತಿ ಸಾಕಾಗಿ ಅವ್ರಿಗೆ ಲಂಚ ಕೊಟ್ಬಿಟ್ಟು ಮಾಡಿಸ್ಕೊಂಬರ್ಬೇಕು. ಮಾಡಿಸ್ಲಿಲ್ಲ ಅಂದರೆ ವಿಧಿನೇ ಇಲ್ಲ, ಮಾಡೋದಿಲ್ಲ. ಅವರು ಯಾರು ಅವ್ರ ಎಂಪ್ಲಾಯೀಸ್ಗಳು ಅವರು ಗೌರ್ಮೆಂಟ್ ಸರ್ವೆಂಟ್ಗಳಾದ್ರೂ ಕಮಿಷನು ಅವ್ರ ಲಂಚಕ್ಕೋಸ್ಕರ ಆಸೆ ಬಿದ್ದು ಎಲ್ಲ ಸತಾಯಿಸ್ತಾ ಇರ್ತಾರೆ. ಓನರ್ಗಳು ಏನು ಮಾಡ್ತಾರೆ? ಬಾಡಿಗೆಗಳಿಗೆ ಹೇಳ್ತಾರೆ. ಇವತ್ತು ನೀರಿನ ಬಿಲ್ ಜಾಸ್ತಿ, ಪ್ರತಿಯೊಂದು ಜಾಸ್ತಿ ಆಗಿದೆ. ಅವ್ರು ಏನೋ ಇವತ್ತು ಒಂದು ಯಾರು ಒಬ್ಬ ಕೂಲಿಯವ್ರು ಕರ್ಕೊಂಬಂದು ಮಾಡಿಸ್ಬೇಕು ಅಂದ್ರೂ ಒಂದಿನ ಕೂಲಿ ಕೇಳ್ತಾರೆ. ಇವತ್ತೇನಾದ್ರು ಏನೋ ಸಣ್ಣದೊಂದು ಕೆಲಸ ಇತ್ತು ಅಂದರೆ ಒಂದು ದಿನದ ಕೂಲಿ ಕೇಳ್ತಾರೆ. ಯಾರೇ ಬಂದರು, ಒಬ್ಬ ಪ್ಲಂಬರ್ ಬರಲಿ ನನಗೆ 1,000 ರೂಪಾಯಿ ಕೊಡ್ರಿ 500 ರೂಪಾಯಿ ಕೊಡ್ರಿ ಅಂತಾರೆ. ಯಾವ್ದಾರು ಒಂದು ಗಾರೆದೇನೋ ಆದರೆ ನನಗೆ 2,000 ಕೊಡ್ರಿ 3,000 ಕೊಡ್ರಿ ಇದು ಮಾಡ್ತೀವಿ. ಅವ್ರು 1 ಅವರ್ ಕೆಲಸ ಇರ್ಬೋದು, 2 ಅವರ್ ಕೆಲಸ ಇರ್ಬೋದು, ಒಂದು ದಿನದ ಕೂಲಿ ಕೇಳ್ತಾರೆ. ಓನರ್ಗಳು ಏನು ಮಾಡ್ತಾರೆ? ಓನರ್ಗಳು ಬಾಡಿಗೆ ಮೇಲೆ ಹಾಕ್ತಾರೆ. ಇವಾಗ ಬಾಡಿಗೆ ಜಾಸ್ತಿ ಮಾಡೇ ಮಾಡ್ತಾರೆ. ಅದರಿಂದ ಅವರು 15,000 16,000 ಸಂಬಳ ತೊಗೊಂಡು ಜೀವನ ಮಾಡೋದೇ ಕಷ್ಟ. ಮನೆ ಮಕ್ಕಳೆಲ್ಲ ದುಡಿದ್ರೂ ಜೀವನ ಮಾಡೋದು ಕಷ್ಟ ಆಗುತ್ತೆ. ಪ್ರತಿಯೊಂದು ಜಾಸ್ತಿ, ಹಾಲಿನ ರೈಟ್ ಜಾಸ್ತಿ, ನೀರಿನ ರೈಟ್ ಜಾಸ್ತಿ, ತರಕಾರಿ ರೈಟ್ ಜಾಸ್ತಿ. ಎಲ್ಲಿಂದ ತಂದು ಮಾಡ್ತಾರೆ? ಬಸ್ ಚಾರ್ಜ್ಗಳು ಜಾಸ್ತಿ.
ಇವಾಗ ಪ್ರತಿ ಒಂದು ಬೆಲೆ ನಮ್ಮ ರಾಜ್ಯದಲ್ಲಿ ಬೆಲೆ ಹೈಕ್ ಆಗ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಗೌರ್ಮೆಂಟೇ ಕಾರಣ ಆಗಿರುತ್ತೆ. ಹಾ. ನಮ್ಮ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್ ನೀವು? ಅಂದ್ರೆ ಒಂದಲ್ಲ ಒಂದು ಪ್ರತಿನಿತ್ಯ ಹೈಕ್ ಈ ತರ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಸೊ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಹೇಳೋದು? ಸರ್ಕಾರದವ್ರು ಯೋಚನೆ ಮಾಡಿ ಇವೆಲ್ಲ ತೀರ್ಮಾನ ತಗೋಬೇಕು. ಇವ್ರು ತೀರ್ಮಾನ ತಾಳೋದಿಲ್ವಲ್ಲ, ಇವರೇ ಕಮಿಷನ್. ಇವಾಗ ಪ್ರತಿಯೊಂದೂ ಇವರು ಲಂಚ ಹೊಡಿಬೇಕಾದ್ರೆ ಸರ್ಕಾರ ಏನ್ ಮಾಡ್ತಾರೆ ಅವ್ರು ಕೇಳಬೇಕು, ಯಾಕೆ ಈ ತರ ಮಾಡ್ತೀರಂತ. ಕೃಷ್ಣ ಬೈರೇಗೌಡರು ಹೇಳ್ತಾರೆ, ನಾವು ಸರ್ಕಾರಕ್ಕೆ ಎಲ್ಲ ಮಾಡ್ಬಿಟ್ಟಿದೀವಿ, ಎಲ್ಲಾನು ರೆಡಿ ಮಾಡ್ಕೊಟ್ಬಿಡ್ತಾರೆ ರೈತರುಗಳಿಗೆ, ಅವ್ರಿಗೆ ಇವ್ರಿಗೆ ಅಂತಾರೆ. ಯಾರಿಗೇನು ಮಾಡ್ಕೊಟ್ಟಿಲ್ಲ ಇವರು. ಎಲ್ಲ ಅವ್ರು ಉದ್ಧಾರ ಆಗೋದು ನೋಡ್ಕೊತಾವ್ರೆ ಹೊರ್ತು ಮುಂದಿನ ಎಲೆಕ್ಷನ್ಗೆ ಎಷ್ಟು ಬಡ್ಜೆಟ್ ಕುಡಿಕಬೇಕು ಅಂತ ನೋಡ್ತಾವ್ರೆ ಹೊರ್ತು ಜನಗಳ ಸಮೀಕ್ಷೆಗಳು ನೋಡ್ತಾ ಇಲ್ಲ. ಅವರು ಜನಗಳ ಕಷ್ಟ ಸುಖ ನೋಡ್ತಾ ಇಲ್ಲ. ನಾನು ಮುಂದೆ ಬರಬೇಕು, ನಾನು ಕುಡಿಕೋಬೇಕು, ನಾಳೆ ಎಲೆಕ್ಷನ್ಗೆ ನಾವು ಲಂಚ ಕೊಡಬೇಕು, ವೋಟ್ ಹಾಕ್ಸ್ಕೋಬೇಕು, ಇಷ್ಟು ಮಾಡ್ತಾವ್ರೆ ಹೊರ್ತು ಜನಗಳ ಕಷ್ಟನ ಯಾರೂ ನೋಡ್ತಾ ಇಲ್ಲ. ಬೀಟ್ ಪ್ಲಸ್ ಕರ್ನಾಟಕ.